ಅನುಭಾವಿ ಸಂತ ಮಡಿವಾಳೇಶ್ವರ ಹಡಿತಕ್ಕಂಥ ಎಂಥ ಮಾನವ ಜನ್ಮ ಇದು ಮಾಯಿಗೆ ಸೋತದ. ಎಷ್ಟು ಕಳಕಳಿಯದ ಮಹಾತ್ಮರ ಹತ್ತಿರ ಅಜ್ಞಾನವೆಂಬ ತೊಟ್ಟಿಲಲ್ಲಿ ಜ್ಞಾನವೆಂಬ ಕೂಸನ್ನು ಮಲಗಿಸಿ ಜೋಗುಳ ಪಾಡುತ್ತಲಿದ್ದಾಳೆ ಭ್ರಾಂತಿ ಎಂಬ ತಾಯಿ. ಅಜ್ಞಾನ ಅನ್ನತಕ್ಕಂಥದ್ದು ತೊಟ್ಟಿಲ, ಆ ತೊಟ್ಟಿಲಲ್ಲಿ ಜ್ಞಾನ ಎನ್ನುವ ಕೂಸು ಮಲಗ್ಯದ. ನೀನು ಹುಟ್ಟವ, ನೀನು ಸಾಯವ, ನೀನು ಸಾವುಕಾರ, ನೀ ಶ್ರೀಮಂತ, ನೀ ಬಡವ, ನೀ ಬ್ರಾಹ್ಮಣ, ನೀ ಕ್ಷತ್ರಿಯ, ನೀ ವೈಶ್ಯ, ನೀ ಶೂದ್ರ ಅನ್ನತಕ್ಕಂಥ ಏನು ಹೇಳಕತ್ತಳ, ಹಿಂಗ ಹೇಳ್ಕೊಂತನ ಜೋಗಳ ಹಾಡಕತ್ತಳ. ನೀ ಹುಟ್ಟವ ಜೋಜೋ, ನೀ ಸಾಯವ ಜೋಜೋ, ನೀನು ಮರ್ಗವ ಜೋಜೋ, ನೀನು ದಪ್ಪಗವ, ನೀ ಸ್ವರ್ಗವ, ನೀ ಶ್ರೀಮಂತ, ನೀ ಬಡವ ಅಂತ ತಿಳ್ಕೊಂಡು ಏನು ಹಾಡಿ ಹೊಗಳಕತ್ತಳ. ಈ ಹಾಡತಕ್ಕಂಥವಳು ಮಾಯೆ. ಮಾಯ ಅನ್ನತಕ್ಕಂಥ ತಾಯಿ ಒಳ್ಳೆ ರೀತಿಯಾಗಿ ಮುದ್ದಾಡುವ ಹಾಗೆ ಸುಮ್ಮನೆ ಹಂಗ ಜೋಳಾಗನೆ ಹಾಡಕತ್ತಳ. ಜೋಗಳ ನಿಲ್ಲಬೇಕು, ಜೋಗಳ ನಿಲ್ಲಬೇಕು, ಹಗ್ಗ ಹರಿಯಬೇಕು, ತೊಟ್ಲ ಮುರಿಬೇಕು. ಅವಾಗ ಗುರು ಗುಹೇಶ್ವರ ಲಿಂಗ ಕಾಣತಕ್ಕಂಥದ್ದಾಗ್ತದ ಅಂತ ಸಂತರು ಹೇಳ್ಕೊಂಡು ಬಂದಂಗ. ಏನಾತ್ಮೀಯ ಬಂಧುಗಳೇ, ನಾನು ನಿನ್ನಿನ ದಿವಸ ಒಂದು ಮಾತನ್ನು ಹೇಳಿದ್ದೆ, ಇವತ್ತಿನ ದಿವಸ ವಿಷಯ ಚಿಂತನೆ ಮಾಡಬೇಕಾಗಿದೆ. ನಿಮಗೆಲ್ಲರಿಗೂ ಸುಖ ಸಿಕ್ಕದ್ರಿ ಹೇಳ್ರಿ ನೋಡೋಣ. ಎದರ ಸಲುವಾಗಿ ನಾವು ಬಡ್ದಾಡಕತ್ತೀವಿ? ನಾವು ಸ್ವಲ್ಪ ಕಡಾಮುಡಿ ಹೇಳೋರ ಯಾರ್ದೋ ಮುಲಾಜ್ ಇಟ್ಕೊಳ್ಳೋರಲ್ಲ ನಾವು. ಯಾಕೆ? ನಮ್ಮ ಪ್ರಾರಬ್ಧ ತೊಗೊಂಡು ನಾವು ಬಂದೀವಿ. ಯಾರ್ದೇನು ಉಂಡು ತಿಂದವ್ರು ಬಾಳಿ ಬದುಕೋರಲ್ಲ. ನೀವು ನಿಮ್ಮ ಪ್ರಾರಂಭ ತೊಗೊಂಡು ಬಂದಿರಿ, ನಾವು ನಮ್ಮ ಪ್ರಾರಂಭ ತೊಗೊಂಡು ಬಂದೀವಿ. ಹೆಂಡ್ತಿ ವರ್ಣನ ಮಾಡ್ಬೇಕಾಯ್ತಂದ್ರೆ ಆಕೆ 2 ರೊಟ್ಟಿ ಕೊಡ್ತಾಳೆ ಅಂತ ತಿಳ್ಕೊಂಡು ವರ್ಣನ ಮಾಡಬೇಕಲ್ಲ, ಹೌದಲ್ರಿ? ನಮ್ಮ ಗುರುಗಳು ನಮಗೆ ಹಿಂಗೆ ಅಂತಿದ್ರು, ಅಭಿಮಾನ ಸೋಡಾವೆ ಮುಕ್ತಿ ರೋಕಡ್ಗ್ಯಾವೆ. ಅಭಿಮಾನ ಬಿಡಬೇಕು ಮೊದಲು. ಅಭಿಮಾನ ಬಿಟ್ಟು ಅಂದ್ರೆ ಮುಕ್ತಿ ಅನ್ನೋದು ರೋಗ ಉದುರಿ ಇಲ್ಲ ಅಂತ ಅರ್ಥ. ಹಾಂ, ಸುಖಕ್ಕಾಗಿಯೇ ನಾವೆಲ್ಲರೂ ಬಡ್ದಾಡಕತ್ತೀವಿ, ಹೌದಲ್ರಿ? ಏನು ಬೇಕಾದ ಮಾಡ್ರಿ, ನೀವು ವ್ಯಾಪಾರ ಮಾಡ್ರಿ, ವಿಜ್ಞಾನ ಮಾಡ್ರಿ, ರೊಕ್ಕ ಗಳಿಸ್ರಿ, ರೂಪಾಯಿ ಗಳಿಸ್ರಿ. 100 ಎಕರೆ ಜಮೀನೆಲ್ಲ 1000 ಎಕರೆ ಜಮೀನು ತಗೋರಿ. 1 ಕೋಟಿ ಬೇಡ, 15-20 ಕೋಟಿ ರೂಪಾಯಿ ಕಟ್ಟಿ ಖರ್ಚು ಮಾಡಿ ಮನೆ ಕಟ್ರಿ. ಬಂಗಾರ ಪಲ್ಲಾಗ ಮ್ಯಾಗ ಮಲ್ಕೋರಿ, ರತ್ನ ಗಂಬಳಿಯನ್ನು ಹಚ್ಕೋರಿ. ಇಲ್ಲಿ ಹಿಡಿದು ಪರ್ಯಂತರವಾಗಿ ಸೂರ್ಯನ ಹತ್ತಿರ ಹೋಗ್ರಿ, ಚಂದ್ರನ ಹತ್ತಿರ ಹೋಗ್ರಿ, ವಿಜ್ಞಾನಿ ಆಗ್ರಿ, ಖಗೋಳ ವಿಜ್ಞಾನಿ ಆಗ್ರಿ, ಭೂಗೋಳ ವಿಜ್ಞಾನಿ ಆಗ್ರಿ. ನೀವೇನು ಬೇಕಾದಾದ್ರೂ ಕೂಡ ಎದರ ಸಲುವಾಗಿ ಮಾಡಾಕತ್ತೀವಿ ಅಂತ ಕೇಳಿದ್ರೆ ಒಂದಿಷ್ಟು ಸುಖ ನಮಗೆ ಸಿಕ್ಕಿತೇನೋ ಅಂತ ಭಾವವನ್ನಿಟ್ಟುಕೊಂಡು ನಾವು ಪ್ರಯತ್ನ ಮಾಡಾಕತ್ತೀವಿ, ಹೌದಲ್ರಿ? ಒಂದಿಷ್ಟು ಏನಾದ್ರೂ ನಮಗೆ ಸುಖ ಸಿಕ್ಕಿತ್ತೇನೋ ಅಂತ ತಿಳ್ಕೊಂಡು ಯಾರೋ ಎಷ್ಟೋ ಮನುಷ್ಯನಾಗ ಮದುವೆ ಮಾಡ್ಕೊಂಡು ಸುಖ ಆಗ್ತದನೋ ಅಂತ ಮದುವೆ ಮಾಡ್ಕೊಂಡೀವಿ. ಮಕ್ಕಳಾದ್ರೆ ಸುಖ ಆಗ್ತಂತ ತಿಳ್ಕೊಂಡು ಮಕ್ಕಳಾದವು. ಹಾಂ, ನಾವೊಂದಿಷ್ಟು ಶ್ರೀಮಂತರಾದ್ರೆ ನಂಗೆ ಸುಖ ಸಿಕ್ಕಿತ್ತೇನೋ ಅಂತ ತಿಳ್ಕೊಂಡು ಶ್ರೀಮಂತರಾಗಕ್ಕೂ ಪ್ರಯತ್ನ ಮಾಡ್ತೀವಿ. ಅಷ್ಟೇ ಅಲ್ಲ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅನ್ನತಕ್ಕಂಥ 4 ಆಶ್ರಮಗಳನ್ನು ಮಾಡ್ಕೊಂಡು ಬಿಟ್ಟಿವಿ. ಗೃಹಸ್ಥ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಿ ಅಂತ ತಿಳ್ಕೊಂಡು 4 ಆಶ್ರಮಗಳನ್ನು ಕೂಡ ನಾವು ಮಾಡ್ಕೊಂಡು ಬಿಟ್ಟಿವಿ. ಎದರ ಸಲುವಾಗಿ? ಸತ್ಯವನ್ನು ಒಪ್ಕೋಬೇಕು. ನಾವು ಕನ್ನಡಿ ಮುಂದೆ ನಿಂತೀವಿ ಅಂತಂದಾಕ್ಷಣ ಈ ಮುಖ ಯಾರದ ಅಂತ ಸಂಶಯ ಬಂತು ಅಂದ್ರೆ ಇದಕ್ಕೆ ಅಲಂಕಾರ ಮಾಡಕ್ಕೆ ಬರಂಗಿಲ್ಲ. ಕನ್ನಡಿ ಮುಂದೆ ನಿಂತೀವಿ, ಒಳಗೊಂದು ಮುಖ ಕಣ್ಣಿಗೆ ಕಾಣಿಸಕತ್ತದ, ಇದು ಯಾರ್ದ ಮುಖ ರೇ, ಯಾರ್ದಾರು ಇದ್ದಿರಬೇಕು ಅಂತ ತಿಳ್ಕೊಂಡು ನಾವು ಸಂಶಯ ಪಟ್ಕೊಂಡಿವಿ ಅಂದ್ರೆ ಇದಕ್ಕೆ ಅಲಂಕಾರ ಮಾಡಕ್ಕೆ ಬರಂಗಿಲ್ಲ. ಬರ್ತದೇನ್ರಿ ಶರಣರ? ಇಲ್ಲ. ಈ ಒಳಗೆ ಕಾಣತಕ್ಕಂಥ ಮುಖ ನಂದೇ ಐತಿ ಅಂತ ತಿಳ್ಕೊಂಡು ನಂಬಿದಾಗ ಮಾತ್ರ ಇದ್ರ ಮೇಲೆ ಕುಂತಿರ್ತಕ್ಕಂಥ ಧೂಳುಗಳನ್ನು ತೆಗ್ಯಾಕೆ ಬರ್ತಾವೆ. ಸುಂದರವಾಗಿ ಭಸ್ಮ ಹಚ್ಕೊಳಕ್ಕೆ ಬರ್ತದೆ, ಪೇಟ ಸುತ್ತೊಳಗೆ ಬರ್ತಾವೆ, ಗಂಧ ಹಚ್ಕೊಳಕ್ಕೂ ಬರ್ತಾವೆ. ಅದೇ ಒಳಗಿದ್ದಿದ್ದು ಅಸತ್ಯ ಅಂದೀವಂದ್ರೆ ಬರ್ತದೇನು? ಸಾಧ್ಯವಾಗದ ಮಾತು. ಎದರ ಸಲುವಾಗಿ ನಾವು ಮಾಡ್ದಾಡಕತ್ತೀವಿ? ಏನು ಬೇಕೆಲ್ಲ ಕೊಲೆ ಮಾಡಾಕತ್ತೀವಿ, ಪಾತಕ ಮಾಡಾಕತ್ತೀವಿ. ಮಾಡಬಾರದ ಪಾಪಗಳೆಲ್ಲವನ್ನು ಮಾಡಿ ನರಕಕ್ಕೂ ಗುರಿ ಆದ್ರೂ ಪರವಾಗಿಲ್ಲ, ಆದ್ರೆ ನಾವು ಮಾಡೇ ತೀರಬೇಕಂತ ತಿಳ್ಕೊಂಡು ಪ್ರಯತ್ನ ಮಾಡಾಕತ್ತೀವಿ. ತಾ ಮಾಡಿದ ಪಾಪ ತಾಗಳೆಯಬೇಕ, ಶಿವನ ಮ್ಯಾಯಾಗ ಶಿಟ್ಟಾಗಬೇಕ.
ಸುಖ ಎಲ್ಲರಿಗೆಲ್ಲೇ ತೋಬಾ, ಸುಖ ಎಲ್ಲರಿಗೆಲ್ಲೇ ತೋಬಾ, ದುಃಖ ತುಂಬ್ಯಾದ ಮರ್ತ್ಯಾದ ಮ್ಯಾಲ ತಾ ಮಾಡಿದ ಪಾಪ ತಾಗಳೆಯಬೇಕ, ತಾ ಮಾಡಿದ ಪಾಪ ತಾಗಳೆಯಬೇಕ, ಶಿವನ ಮ್ಯಾಗ್ಯಾಕ ಶಿಷ್ಟಾಗಬೇಕ, ಶಿವನ ಮ್ಯಾಗ್ಯಾಕ ಶಿಷ್ಟಾಗಬೇಕ, ಸುಖ ಎಲ್ಲರಿಗೆಲ್ಲೇ ತೋಬಾ, ದುಃಖ ತುಂಬ್ಯಾದ ಮರ್ತ್ಯಾದ ಮ್ಯಾಲ ಸುಖ ಎಲ್ಲರಿಗೆಲ್ಲೇ ತೋಬಾ, ದುಃಖ ತುಂಬ್ಯಾದ ಮರ್ತ್ಯಾದ ಮ್ಯಾಲ. ಸತ್ಯವಂತನಾದ ರಾಜ ಹರಿಶ್ಚಂದ್ರ ಹೆಂಡರು ಮಕ್ಕಳ ಮಾರಿ ಋಣವ ತೀರಿಸಿದ, ಸತ್ಯವಂತನಾದ ರಾಜ ಹರಿಶ್ಚಂದ್ರ ಹೆಂಡರು ಮಕ್ಕಳ ಮಾರಿ ಋಣವ ತೀರಿಸಿದ, ಪರರಿಗಾಳಾಗಿ ಸುಡಗಾಡ ಕಾಯ್ದ, ಪರರಿಗಾಳಾಗಿ ಸುಡಗಾಡ ಕಾಯ್ದ, ಸುಖ ಎಲ್ಲರಿಗೆಲ್ಲೇ ತೋಬಾ, ದುಃಖ ತುಂಬ್ಯಾದ ಮರ್ತ್ಯಾದ ಮ್ಯಾಲ ಸುಖ ಎಲ್ಲರಿಗೆಲ್ಲೇ ತೋಬಾ, ದುಃಖ ತುಂಬ್ಯಾದ ಮರ್ತ್ಯಾದ ಮ್ಯಾಲ. ತಂದೆ ಮಾತಿಗಾಗಿ ಶ್ರೀರಾಮಚಂದ್ರ 14 ವರುಷ ವನವಾಸಕ್ಕೋದ, ತಂದೆ ಮಾತಿಗಾಗಿ ಶ್ರೀರಾಮಚಂದ್ರ 14 ವರುಷ ವನವಾಸಕ್ಕೋದ, ಸೀತೆಯನ್ನು ಕಳಕೊಂಡು ಬಲು ಕಷ್ಟಪಟ್ಟ, ಸೀತೆಯನ್ನು ಕಳಕೊಂಡು ಬಲು ಕಷ್ಟಪಟ್ಟ, ಸುಖ ಎಲ್ಲರಿಗೆಲ್ಲೇ ತೋಬಾ, ದುಃಖ ತುಂಬ್ಯಾದ ಮರ್ತ್ಯಾದ ಮ್ಯಾಲ ಸುಖ ಎಲ್ಲರಿಗೆಲ್ಲೇ ತೋಬಾ, ದುಃಖ ತುಂಬ್ಯಾದ ಮರ್ತ್ಯಾದ ಮ್ಯಾಲ. ಕೌರವರ ಮೋಸದಿ ಪಂಚ ಪಾಂಡವರು ರಾಜಕೋಶ ಬಿಟ್ಟು ಭವಣೆ ಪಟ್ಟಾರು, ಕೌರವರ ಮೋಸದಿ ಪಂಚ ಪಾಂಡವರು ರಾಜಕೋಶ ಬಿಟ್ಟು ಭವಣೆ ಪಟ್ಟಾರು, ಅಪಮಾನಗಳೆಲ್ಲ ಸಹಿಸಿಕೊಂಡಾರು, ಅಪಮಾನಗಳೆಲ್ಲ ಸಹಿಸಿಕೊಂಡಾರು, ಸುಖ ಎಲ್ಲರಿಗೆಲ್ಲೇ ತೋಬಾ, ದುಃಖ ತುಂಬ್ಯಾದ ಮರ್ತ್ಯಾದ ಮ್ಯಾಲ ಸುಖ ಎಲ್ಲರಿಗೆಲ್ಲೇ ತೋಬಾ, ದುಃಖ ತುಂಬ್ಯಾದ ಮರ್ತ್ಯಾದ ಮ್ಯಾಲ. ಹದಿನಾರು ಸಾವಿರ ಸತಿಪುತ್ರರೊಳಗ ಯಾರೂ ದಿಕ್ಕಿಲ್ಲ ಕೃಷ್ಣ ರಣದಾಗ,
16,000 ಸತಿಪುತ್ರರೊಳಗ ಯಾರೂ ದಿಕ್ಕಿಲ್ಲ ಕೃಷ್ಣ ರಣದಾಗ. ಪ್ರಾಣನಿಗಿದಾನು ಬೇಡನ ಕೈಯಾಗ, ಪ್ರಾಣನಿಗಿದಾನು ಬೇಡನ ಕೈಯಾಗ, ಪ್ರಾಣನಿಗಿದಾನು ಬೇಡನ ಕೈಯಾಗ. ಸುಖ ಎಲ್ಲರಿಗೆಲ್ಲೈತವ್ವ, ದುಃಖ ತುಂಬ್ಯಾದ ಮರ್ತ್ಯಾದ ಮ್ಯಾಲ. ತಾ ಮಾಡಿದ ಪಾಪ ತಾಗಳೆಯಬೇಕ, ತಾ ಮಾಡಿದ ಪಾಪ ತಾಗಳೆಯಬೇಕ. ಶಿವನ ಮ್ಯಾಗ್ಯಾಗ ಶಿಟ್ಟಾಗಬೇಕ, ಶಿವನ ಮ್ಯಾಗ್ಯಾಗ ಶಿಟ್ಟಾಗಬೇಕ. ಸುಖ ಎಲ್ಲರಿಗೆಲ್ಲೈತವ್ವ, ದುಃಖ ತುಂಬ್ಯಾದ ಮರ್ತ್ಯಾದ ಮ್ಯಾಲ. ದುಃಖ ತುಂಬ್ಯಾದ, ದುಃಖ ತುಂಬ್ಯಾದ, ದುಃಖ ತುಂಬ್ಯಾದ ಮರ್ತ್ಯಾದ ಮ್ಯಾಲ. ಬಹುಸುಂದರವಾಗಿ ಪದ್ಯವನ್ನು ಸಾದರಪಡಿಸತಕ್ಕಂಥ ಅಭಿಮಾನಿಗಳಿಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸಿ, ಯಾವುದನ್ನು ಪಡೆಯುವ ಸಲುವಾಗಿ ಪ್ರಯತ್ನವನ್ನು ಮಾಡುತ್ತಲಿದ್ದೇವೆ ಅದು ಎಷ್ಟರ ಮಟ್ಟಿಗೆ ನಮ್ಗೆ ದೊರಕೋದು ಬಿಟ್ಟೋದು ಗೊತ್ತಿಲ್ಲ. ಶ್ರೀಮನ್ ನಿಜಗುಣ ಶಿವಯೋಗಿಗಳು ಬರೀತಾರ, ಸಾಸಿವೆ ಕಾಳಿನಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ನೋಡ. ಸುಖ ಎಟ್ಟರು ಸಿಕ್ಕದ ನಮ್ಗೆ ಪ್ರಪಂಚದೊಳಗೆ ಸಾಸಿವೆ ಕಾಳಿನಟ್ಟು. ಕೆಲವೊಬ್ಬರು ಬುಂದ್ಯದ ಉಂಡಿ ಮ್ಯಾಗ ಅಪೇಕ್ಷೆ ಅದಾರ, ಜಿಲೇಬಿ ಮ್ಯಾಗ ಅದಾರ, ಗುಲಾಬ್ ಜಾಮೂನ್ ಮ್ಯಾಗನೂ ಅದಾರ, ಇನ್ನೂ ಹೇಳೋ ಭಾಳ ಅದಾವ್ರಿ. ಗುಟ್ಕದ ಮ್ಯಾಗ, ದಾರದ ಮ್ಯಾಗ, ತಂಬಾಕು ಮ್ಯಾಗ. ಅದು ತಿಂದರೆ ಸಂಡಾಸ್ ಬರ್ತದೆ ಅನ್ನೋ ಗಿರೇಕನೂ ಅದಾವ. ಬೆಳಿಗ್ಗೆ ಎದ್ದ ಕ್ಷಣದ ತಿಕ್ಕಿದ್ರೆ ನಮಗೆ ಇದಕ್ಕಂದ್ರೆ ಅಷ್ಟು ಅಂಟ್ಕೊಂಡು ಬಿಟ್ಟ ಜನ. ಎಷ್ಟು ವಿಚಿತ್ರ ಐತೆ ನೋಡ್ರಿ. ಹಿಂಗೆ ತಿಕ್ಕಿ ಹಿಂಗೆ ಸಲ ಎರಡು ಸಲ ಆದ್ರಿ. ನಿಮ್ಗೆ ಕೇಳ್ತೇನೆ, ನಾವು ಅಂತ ತಿನ್ನಂಗಿಲ್ಲ ಬಿಡ್ರಿ, ಸುಮ್ಮನೆ ನಿಮಗೆ ಹೇಳಾಕತ್ತೀವಿ. ನಾ ತಿಕ್ಕೋದು ನೋಡೀನಿ. ಹಿಂಗೆ ತಿಕ್ಕಿ ಅದಕ್ಕೆ ಏನು ಮಾಡ್ತಾರೆ, 3 ಸಲ ಬಡಿತಾರೆ. ನಮ್ಮ ಗುರುಗಳು ಕೇಳ್ದೆ, ಇದು ಹಿಂಗೆ ಯಾಕೆ ಮಾಡ್ತಾರ್ರಿ ಅಪ್ಪ ಅಂತ ಕೇಳ್ದೆ. ತಮ್ಮ ಅವ್ರು ಅದ್ರ ಮ್ಯಾಗ ಆಣಿ ಮಾಡ್ತಾರಂತ. ಹಣಿ ಮಾಡ್ತಾರ? ಹೌದು, ನೀ ತಿನ್ನಂಗಿಲ್ಲ, ನಿನಗೆ ಅವೆಲ್ಲ ಗೊತ್ತಿಲ್ಲ. ಹಣಿ ಏನು ಮಾಡ್ತಾರ ಅಂತ ನಾನು ಕೇಳ್ದೆ. ನೋಡು, ಅದು ತಂಬಾಕಿಗೆ ತಿಕ್ಕಿ ಅದಕ್ಕೆ ಹಣಿ ಮಾಡ್ತಾರೆ. ಏನಂತ ನೋಡು, ನನ್ನ ಹೆಂಡ್ರ ಮಕ್ಕಳಿಗೆ ಬಿಡ್ತೀನಿ, ಅವ್ವ ಅಪ್ಪಗೆ ಬಿಡ್ತೀನಿ, ಆಸ್ತಿ ಪಾಸ್ತಿ ಸಹಿತರು ಹೋದ್ರೂ ಪರವಾಗಿಲ್ಲ, ನಿನಗೆ ಮಾತ್ರ ನಾ ಬಿಡಲತ್ತ ಆಣಿ ಮಾಡೋದು ತುಟ್ಟಿ ಮೇಲೆ ಇಟ್ಕೋತಾರಂತ. ಎಷ್ಟು ವಿಚಿತ್ರವಾಗಿ ಬಿಟ್ಟದಲ್ಲ. ಶಬ್ದ ಸ್ಪರ್ಶ ರೂಪ ರಸ ಗಂಧ ಅನ್ನತಕ್ಕಂಥ ಪಂಚ ವಿಷಯಗಳಲ್ಲಿ ಈ ಜೀವ ಸಿಲುಕಿ ಬಳಲುತ್ತಲಿದ್ದಾನೆ ನೋಡ. ಶಬ್ದವನ್ನು ಕೇಳಿದ ಅದುವೇ ಆನಂದ ಅನಿಸಿತು. ಸ್ಪರ್ಶವನ್ನು ಮಾಡಕ್ಕೆ ಪ್ರಯತ್ನ ಪಟ್ಟ, ಅದರೊಳಗೆ ಆನಂದ ಅನಿಸಿತು. ರೂಪವನ್ನು ನೋಡಿ ತನ್ನ ಇಡೀ ತಪಸ್ಸನ್ನೇ ಹಾಳು ಮಾಡಿಕೊಂಡ, ಅದರಲ್ಲಿ ಆನಂದ ಅನಿಸಿತು. ಗಂಧ, ಒಂದಿಷ್ಟು ಸುವಾಸನೆ ದುರ್ವಾಸನೆ ಅನ್ನತಕ್ಕಂಥ ಈ ಪಂಚ ಜ್ಞಾನೇಂದ್ರಿಯಗಳಿಗೆ ಒಂದೊಂದು ವಿಷಯಗಳು ಬಂದು ತಲುಪಿದಾಕ್ಷಣ ಅದುವೇ ಸತ್ಯ, ಅದುವೇ ಸತ್ಯ ಎಂದು ನಂಬಿದ. ಇದು ಕ್ಷಣಿಕ ಸುಖ. ಗುಲಾಬ್ ಜಾಮೂನ್ ತಿನ್ಬೇಕಾಗ್ಯದ, ಹೆಂಡತಿ ಹೇಳ್ದ ಗುಲಾಬ್ ಜಾಮೂನ್ ತಿನ್ಬೇಕಾಗ್ಯದ, ಒಂದು ಸ್ವಲ್ಪ ಗುಲಾಬ್ ಜಾಮೂನ್ ಮಾಡ ಅಂತ ಹೇಳ್ದ. ಹೆಂಡತಿ ಮಾಡಿದಳಪ್ಪ. 1 ನೀಡಿದಳು, 2 ನೀಡಿದಳು, 3 ನೀಡಿದಳು, 4 ನೀಡಿದಳು. ಎಷ್ಟೊತ್ತಕ್ಕತ್ತಿ ನಾವ ಹೊಟ್ಟಿ ತುಂಬ ತಕ್ಕ. ಸಾಕು ಇನ್ನು ಮುಂದೆ ನೀಡಕ್ಕೆ ಹೋಗ್ಬೇಡ, ಸಾಕು. ಯಾಕೆ ಸಾಕಂದೆಪ್ಪ? ಬೇಕಾಗಿನೇ ಮಾಡಂದಿದ್ದಿಲ್ಲ, ಸುಮ್ಮನೆ ನಾನು ನೀಡಾಕಿನೇ ಅಂದಳಂದ್ರಕ್ಕೆ. ಬೇಸಿಗೆ ಕಾಲದಲ್ಲಿ ಬೇಡವಾಗಿರ್ತಕ್ಕಂಥ ಸೂರ್ಯ ಚಳಿಗಾಲದಲ್ಲಿ ಆಗ್ತಾನಿಲ್ಲ. ಬೇಸಿಗೆ ಕಾಲದಲ್ಲಿ ಸೂರ್ಯನ ಪ್ರಕಾರ ಕಿರಣಗಳು ಈ ದೇಹಕ್ಕೆ ಬೇಡ ಆಗ್ತವೆ. ಯಾಕೆ? ಭಾಳಷ್ಟು ಬಿಸಿ ತನ್ನ ಶೆಕೆ ಆಗ್ತದೆ ದೇಹಕ್ಕಂತ. ಆವಾಗ ಬೇಡವೆನಿಸಿದ ಒಂದು ವಿಷಯ ಚಳಿಗಾಲದಲ್ಲಿ ಅದೇ ಸೂರ್ಯನ ಕಿರಣಗಳಿಂದ ದೇಹ ಆಗ್ತದೆ.
ಒಮ್ಮೆ ಬೇಡವೆನಿಸಿದ ವಿಷಯ ಮತ್ತೊಮ್ಮೆ ಬೇಕು ಅನಿಸ್ತದ. ಒಮ್ಮೆ ಬೇಕು ಒಮ್ಮೆ ಬೇಡ ಅನ್ನತಕ್ಕಂಥದ್ದು ಅದುವೇ ಕ್ಷಣಿಕ ಸುಖದ. ಕ್ಷಣಿಕ ಸುಖವನ್ನು ನಂಬಿ ಓಡತಕ್ಕಂಥ ಮಾಯಾ ಮೃಗದಂತೆ ಆಗಿದೆ ಈ ಮನುಷ್ಯನ ಬಾಳು. ಆಗಿಲ್ಲ? ಏನೋ ಸಂಸಾರ ಮಾಡ್ದಂಗೆ ಮಾಡಕತ್ತೀವಿ. ಸಾಕಾಗಿ ಹೋಗಿದೆ ಈ ಪ್ರಪಂಚದ ವ್ಯಾಮೋಹ. ಎಲ್ಲಿ ತಕ್ಕ ನಮಗೆ ಅರಿವು ಬರಂಗಿಲ್ಲ ಅಂದ್ರೆ ಅದರಿಂದ ನಮಗೆ ಕೆಟ್ಟ ಅನಿಸ್ತು ಅಂದ್ರೆ ದೇಹದೊಳಗೆ ಶಕ್ತಿ ಇರುವ ಪರ್ಯಂತರವಾಗಿ ನೀ ಎಷ್ಟು ಬಿ ದುಡಿದು ಪ್ರಪಂಚಕ್ಕರು ಕೂಡ ಅವರೇನು ಬೇಡ ಅನ್ನಂಗಿಲ್ಲ. ಯಾವಾಗ ನಿನ್ನ ದೇಹದೊಳಗೆ ಶಕ್ತಿ ಕಡಿಮೆ ಹಾಕೋಂತ ಬರ್ತದ ಅವಾಗ ಪ್ರಪಂಚಕ್ಕರು ನಿನ್ನಿಂದ ದೂರ ಮಾಡ್ತಾರೆ. ಸತ್ಯ ಇದ್ರೆ ಎಸ್ ಅನ್ಬೇಕು, ಈಗ ನೋ ಅನ್ಬೇಕು. ಹಾಂಗಂತ ತಿಳ್ಕೊಂಡು ನಾವೆಲ್ಲಿ ಸಂಸಾರ ಮಾಡಕ್ಕೆ ಬೇಡ ಅಂದಿಲ್ಲ. ಸಂಸಾರದೊಳಗೆ ಇರ್ರಿ, ಸಂಸಾರದೊಳಗೆ ನೀವು ಇರಬೇಕು. ಸರಳ ಆಗ್ತದೆ ಸಂಸಾರ, ಸರಳ ಆಗ್ತದೆ. ಸಂಸಾರದೊಳಗೆ ಇರ್ರಿ, ಸಂಸಾರ ಮಾಡ್ರಿ. ನಿಮ್ಮೊಳಗೆ ಸಂಸಾರ ಬಂತು ಅಂದ್ರೆ ನೀವು ಅದರೊಳಗೆ ಸಿಲುಕೊಂಡು ಬೆಳಿಬೇಕಾಗ್ತದೆ. ನದಿಯನ್ನು ದಾಟಬೇಕಾಗಿತ್ತಂದ್ರೆ ನಾವಿನ ಒಳಗೆ ಕುಂತು ದಾಟ್ತೀವಿ. ನೀರಿನ ಮ್ಯಾಲ ನಾವು ಇರಬೇಕು. ಡೋಣಿ ನೀರಿನ ಮ್ಯಾಲ ನಾವು ಇರಬೇಕು. ಅದ್ರೊಳಗೆ ಹೋಗಿ ಕುಂತೀವಿ ಅಂದ್ರೆ ಈ ದಂಡೆಯಿಂದ ಆ ದಂಡಿಗೆ ನಾವು ಹೋಗ್ತೀವಿ. ನಾವೇನು ಒಳಗೆ ನೀರು ಬಂದು ಅಂದ್ರೆ ಮುಳಿಗೆ ಹೋಗ್ತದ. ಸಂಸಾರದೊಳಗೆ ನೀವು ಇರ್ರಿ, ಪಾರಾಗಿ ಹೋಗ್ತೀರಿ. ಸಂಸಾರ ನಿಮ್ಮೊಳಗೆ ಬಂತು ಅಂದ್ರೆ ಅದು ನಿಮಗಲ್ಲ, ನಿಮ್ಮ ಅಪ್ಪದರಿಗೂ ಸಹಿತ ಏನು ಮಾಡಿಕೊಟ್ಟಿಲ್ಲದು ಸಂಸಾರ ಅನ್ನತಕ್ಕಂಥದ್ದು. ನೀ ದುಡಿ, ಹಿಂಗ ಹೋಗ್ಯ ನೀ ಅಲ್ಲ, ನಿಮ್ಮ ಅಪ್ಪ ಅಲ್ಲ, ಅಜ್ಜ ಮುತ್ತಂಜರು ಎಲ್ಲರೂ ದುಡ್ಡು ಮಣ್ಣಾಗನ ಕಳಿಸಿರಿ ಹೊರತಾಗಿ ನಾ ಯಾರಿಗೂ ಮೇಲೆ ಬರೋಗೊಟ್ಟಿಲ್ಲ ಅಂತ ಅದು ಪ್ರಪಂಚ ನಮಗೆ ಸಾರಿ ಹೇಳ್ತದ. ಸಿಕ್ಕದ್ರಿ ಸುಖ? ಇಲ್ಲ. ಯಾರೋ ಒಬ್ರು ಪುಣ್ಯಾತ್ಮರು ಅನುಭಾವಿ ಸಂತ ಅಪರೋಕ್ಷ ಜ್ಞಾನಿ ಮಡಿವಾಳಂತ ಮಹಾಂತರಿಗೆ ಕೇಳಿದರು. ಮಡಿವಾಳೇಶ್ವರಿಗೆ ಕೇಳಿದ್ರಿ ಮಾತನ್ನ, ಯಪ್ಪ ಸಂಸಾರದೊಳಗೆ ನಾವು ಸಾಕಾಗಿ ಹೋಗಿ ಬಿಟ್ಟದ, ಏನು ಮಾಡಿದ್ರೆ ನಮಗೆ ಸುಖ ಸಿಗ್ತದ ಹೇಳು ಅಂತ ಕೇಳಿದರು. ಶ್ರೀಮನ್ ನಿಜಗುಣ ಶಿವಗೆ ಕೇಳಿದರು. ಕನ್ನಡ ನಾಡಿನ ಮುಮುಕ್ಷು ಸಾಧಕ ಹಿತ ಚಿಂತಕರ ಕಣ್ಮಣಿ ಶ್ರೀಮನ್ ನಿಜಗುಣ ಶಿವಗಳನ್ನು ನಮ್ಮಂಥವರು ವೇದ ಬಲ್ಲಾತ ಉಪನಿಷತ್ತುಗಳು ಬಲ್ಲ ಜ್ಞಾನಿವಂತ ಪುರುಷರು ಕೂಡ ಶ್ರೀಮನ್ ನಿಜಗುಣ ಶಿವೋಗಿಗಳಿಗೆ ಕೇಳಿದರು. ಶಾಸ್ತ್ರ ಪುರಾಣ ಹೇಳದವ್ರಿಗೆ ಕೇಳಿದ್ರಲ್ಲ, ವೇದ ಪಾಂಡಿತ್ಯವನ್ನು ಬಲ್ಲತಕ್ಕಂಥ ಮಹಾಜ್ಞಾನಿಗಳನ್ನ ಸಹಿತ ಶ್ರೀಮನ್ ನಿಜಗುಣ ಶಿವಗಳು ಹೇಳಿದರು, ತೋರದಯ್ಯ ಸುಖ ತೋರದಯ್ಯ, ಬೇರೆ ಬೇರೆ ಭಾವಿಸಿ ಬ್ರಹ್ಮಜ್ಞಾನವೊಂದಿಲ್ಲದವಗೆ ತೋರದಯ್ಯ ಸುಖ ತೋರದಯ್ಯ. ನಿಗಮಾಗಮವನೋದಿ ಸುಗುಣ ಸಂತತಿಗೂಡಿ ಜಗದೊಲವಾಂತು ತನ್ನ ಬಗೆಯ ನಾರಯ್ಯದಿರೆ ತೋರದಯ್ಯ ಸುಖ ತೋರದಯ್ಯ. ಕಪಟ ಒಳಿದು ಕೋಟಿ ಜಪವನ್ನೇ ಮಾಡಿ, ಕಪಟ ಒಳಿದು ಕೋಟಿ ಜಪವನ್ನೇ ಮಾಡಿ ಮೋಸದಿಂದ ಸದ್ಗುರುವಿನ ಉಪದೇಶವನ್ನು ಪಡೆಯದೇ ಇರತಕ್ಕಂಥವರಿಗೆ ತೋರದಯ್ಯ ಸುಖ ತೋರದಯ್ಯ. ಎಂಥವ್ರಿಗೆ ಹೇಳ್ಯಾರಿದು? ನಮ್ಮಂಥವರಿಗೆ, ಸಾಧಾರಣ ಮನುಷ್ಯರಿಗೆ ಅಲ್ಲಿ ಹೇಳಿದ ಮಾತು. ಆದರೆ ಕಡಿಕೋಳ ಮಡಿವಾಳ ಅಜ್ಜನವರು ಸರ್ವೇ ಸಾಧಾರಣ, ಯಾವ ಶಾಲೆಯ ಮುಖ ನೋಡಲಾರ್ದ ಮಹಾನ್ ವ್ಯಕ್ತಿ. ಆಗಿನ ಕಾಲಕ್ಕೆ ಸಂಸ್ಕೃತ ಏನು ಕಲ್ತಿದ್ರು ಏನು ಬಿಟ್ಟಿದ್ರು ಗೊತ್ತಿಲ್ಲ. ಯಾವ ಗುರುವಿನ ಅಭ್ಯಾಸ, ಎಂಥ ಗುರುವಿನ ತಾಕತ್ತು, ಒಮ್ಮೆ ಹಸ್ತ ಮಸ್ತಕ ಮಾಡಿ ಒಮ್ಮೆ ಆಶೀರ್ವಾದ ಮಾಡಿಬಿಟ್ರು ಖಲಾಸ್. ಎಂಥ ಅನುಭವ ಜ್ಞಾನ ಬಂತಲ್ಲಿ. ಯಪ್ಪ ಸಂಸಾರದೊಳಗೆ ಸುಖಾನೇ ಇಲ್ಲ ಅಂತ ಎಷ್ಟು ಬೇಕಷ್ಟು ಜನ ಹೇಳಿದ್ದು ಕೇಳಿ 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 ಸಾಕಾಗ್ಯದ. ಏನು ಮಾಡಿದ್ರೆ ಸುಖ ನಮಗೆ ಸಿಗ್ತದ? ಏನು ಮನೆಯಾಗಿದ್ರೂ ಸುಖ ಸಿಗ್ತದೋ? ಏನು ಮನೆ ಬಿಟ್ಟು ನಿನ್ನ ಮಠಕ್ಕೆ ಬಂದರೂ ಸುಖ ಸಿಗ್ತದೋ? ಏನು ಮನಿನೂ ಬೇಡ ಮಠನೂ ಬೇಡ, ಹೋಗಿ ಮಠದೊಳಗೆ ಅರಣ್ಯದೊಳಗೆ ಹೋಗಿ ಕುಂತ್ಕೊಂಡ್ರೆ ನಮಗೆ ಸುಖ ಸಿಗ್ತದೋ? ಎಲ್ಲಿ ಹೋದ್ರೆ ನಮಗೆ ಸುಖ ಸಿಗ್ತದೆ ಹೇಳೋ ಭಗವಂತ ಅಂತ ಮಡಿವಾಳ ಅಜ್ಜನವರನ್ನು ಕೇಳಿದರು. ಒಂದೇ ಒಂದು ನುಡಿ ಹೇಳಿದರು ಅವ್ರು, ಸಾಕು ಒಂದು ಪದ್ಯ ಹೇಳ್ಯಾರ ಅವರು. ಸುಮ್ಮನೆ ನಮಗೇನು ಕಂಠಪಾಠ ಬರಂಗಿಲ್ರಿ. ಆ ಶಬ್ದ ಎಂಥದ್ದು ಹೇಳ್ಯಾರ ನೋಡ್ರಿ ಅವರು. ವಿಷಯ ಸೌಖ್ಯವು ಬೇಕಾದರೆ, ವಿಷಯ ಸೌಖ್ಯವು ಬೇಕಾದರ ಪುಷಿಯು ಅಳಿಯಲು ಬೇಕು, ಹುಷಿ ಹೋಗಲು ವಿಷಯ ತಾ ಉಳಿಯಲಿಲ್ಲ. ಪಶುಪತಿ ಶ್ರೀ ಗುರು ಮಹಾಂತ ಸದ್ಗುರುವಿಗೆ ವಿಷಯ ಹೋಗಲು ಮಾಯ ಮುಸುಕಲಿಲ್ಲ ನೋಡ, ಮುಸುಕಲಿಲ್ಲ ನೋಡ. ವಿಷಯ ಸೌಖ್ಯವು ಬೇಕಾದರೆ ಹುಷಿ ಒಳಿಯಲು ಬೇಕು. ವಿಷಯ ಸೌಖ್ಯ ಶಾಂತ ವಾತಾವರಣ ಐತಿ ಅಂತ ನಿಮ್ಗೆಲ್ಲರಿಗೂ ಅನುಭವಕ್ಕೆ ಬರಂಗೆ ಹೇಳ್ತೀನಿ ರೀ.
ನೀವೆಲ್ಲರೂ ನಿದ್ದೆ ಮಾಡ್ತೀರಲ್ಲ? ಮಾಡಂಗಿಲ್ಲ? ನಿದ್ದೆ ಮಾಡಂಗಿಲ್ಲ? ನಿದ್ದೆ ಮಾಡಂಗಿಲ್ಲ ಅಂದ್ರೆ ನಾವು ನಿದ್ದೆ ಮಾಡಂಗಿಲ್ಲ ಅಂತ ಮನುಷ್ಯ ಜನ್ಮದೊಳಗೆ ಹುಟ್ಟಿ ಸಿಟ್ಟಿಗೆ ಬಂದ್ಗಿಂದ್ರಪ್ಪ. ಮತ್ತು ನಾವಿರೋದನ್ನ 5 ದಿನ ಇಲ್ಲಿ. ನಿದ್ದೆ ಮಾಡಂಗಿಲ್ಲ ಅಂದ್ರೆ ಇಡೀ ಸಮಸ್ತ ಶಾಸ್ತ್ರವೇ ಬದಲಿ ಆಗ್ತದೆ. ಕೇವಲ ಜಾಗ್ರತೆ ಜನ್ಮದ ದೇವತೆಗಳಿಗೆ ಅವ್ರು ಯಾವಾಗಲೂ ಎಚ್ಚರ ಇರ್ತಾರೆ. ಜಾಗ್ರ ಸ್ವಪ್ನ ಇವೆರಡೂ ಇದ್ದಿದ್ದು ಪಶು ಪಕ್ಷಾದಿಗಳಿಗೆ. ಸ್ಥಾವರಗಳಿಗೆ ಗಿಡ ಮರ ಏನು ಸ್ಥಿರ ಆಸ್ತಿ ಅದ, ಇವು ಕೇವಲ ನಿದ್ದೆ ಅವಸ್ಥೆಯೊಳಗೆ ಅದಾವ. ಮತ್ತು ನೀವು ನಿದ್ದೆನೇ ಇಲ್ಲ ನಾಕತ್ತೀರಿ ಅಂದ್ರೆ ಈ 3 ಸಾಲದಾಗ ನೀವು ಯಾವ್ದ್ರೊಳಗೆ ಕೂಡ್ತೀರಿ? ಯಾರಿಗೆ 3 ಅವಸ್ಥೆ, ಯಾವ ಜನ್ಮಕ್ಕೆ 3 ಅವಸ್ಥೆಗಳದವ ಅದುವೇ ಶ್ರೇಷ್ಠ ಮಾನವ ಜನ್ಮ ಅಂತ ಸಮಸ್ತ ಶಾಸ್ತ್ರಗಳು ಸಾರಿ ಹೇಳುತ್ತಲಿವೆ ನೋಡ. ಜಾಗ್ರ ಸ್ವಪ್ನ ಸುಸುಪ್ತಿ ಈ 3 ಅವಸ್ಥೆಗಳು ಇದ್ದದ್ದೇ ಮನುಷ್ಯ ಜನ್ಮ ಅಂತ ಶಾಸ್ತ್ರ ಬರ್ಕೊಂಡು ಬರ್ತದ. ನಮಗೆ ನಿದ್ದಿನೇನ ಹತ್ತಲಂಗಿಲ್ಲ ಅಂದ್ರೆ ವಿಚಿತ್ರ ಅನ್ನಿಸ್ತದ. ಹಂಗೆ ಅನ್ಕೊಳಕ್ಕೆ ಹೋಗಬೇಡಿ. ನೀವೆಲ್ಲರೂ ನಿದ್ದೆ ಮಾಡ್ತೀರಿಲ್ಲ? ಊಟ ಮಾಡಿ ಮಲ್ಕೋತಿರಿಲ್ಲ? ಎಚ್ಚರದಾಗ ಹೊಲ ಅದ, ಮನಿ ಅದ, ದೇಶದ ರಾಜಾನೂ ನಿಯದಿ, ಪ್ರಧಾನಿ ಬಿ ನಿಯದಿ. ಅಷ್ಟೇ ಅಲ್ಲ, ಈ ಜಗತ್ತಿನೊಳಗೆ ನಿನ್ನಂಥ ಹೆಂಡತಿ ಸುಮಾರು ಈ ಒಳ್ಳೆಯ ಹೆಣ್ಮಗಳು, ಸುಂದರ ರೂಪ ಹೆಣ್ಮಗಳೇ ಆ ಜಗತ್ತಿನೊಳಗೆ ಅಂಥ ಹೆಣ್ಮಗಳದಲ್ಲ. ಅಂಥ ಹೆಣ್ಮಗಳು ನಿನ್ನ ಹೆಂಡತಿ ಅದಳ. ಹಿಂಗೆ ತಿಳಿ, ನಿನ್ನ ಮಾತುಗಳನ್ನು ಕೇಳುವ ಮಕ್ಕಳನ್ನು ಅದಾರ. ಬಂಗಾರ ಮಂಚ ಅದ, ರತ್ನ ಗಂಬಳಿ ಹೊಚ್ಕೊಂಡು ಮಲ್ಕೊಂಡಿದ್ದಿ, ನಿದ್ದೆ ಹತ್ತಿ ಅದ. ನಾ ಅಂತೀನಿ, ನಿದ್ದೆ ಅಂದ್ರೆ ಏನು? ಮಾತಾಡ್ರಿ ನಮ್ಮ ಜೊತೆಗೆ. ನಿದ್ದೆ ತಿಳಿದಿಲ್ಲ ಅಂದ್ರೆ ಹೇಳ್ತೀನಿ ಕೇಳ್ರಿ. ನಿದ್ದೆ ನಿದ್ದೆ ನೀ ನೀ ಇದ್ದಿ ನೀ ಇದ್ದಿ ನಾ ಅಂತೀನಿ. ಅಲ್ಲಿ ಮತ್ತೆ ಯಾರ್ಯಾರ ಹರ ಏನು? ತಾವೆಲ್ಲ ಅನುಭವಿಗಳು. ಮಡಿವಾಳಜ್ಜನ ನೆರಳಿನಲ್ಲಿ ಬಾಳಿ ಬದುಕಿದವರು ಯಾರದಾರ ನಿದ್ದೆಗ? ನಿನಗೆ ಬಿಟ್ಟು ಮತ್ತೆ ಯಾರು ಅದಾರ ಏನು? ಏನ್ರದ ಅಲ್ಲಿ? ಆಯ್ತಪ್ಪ, ಅಲ್ಲಿ ಯಾರೂ ಇಲ್ಲ. ಅಷ್ಟೇ ಅಲ್ಲ, ಮಗಲಾಗಿದ್ದು ಹೆಂಡ್ತಿದ್ರು ನೆನಪಿಲ್ಲ. ಇಷ್ಟು ಎಕರೆ ಆಸ್ತಿ ಮಾಲಕನ ಅದಿನ್ ಅನ್ನೋದು ನೆನಪೈತೇನು? ಇಲ್ಲ. 3.5 ಮಾಡಿದ ದೇಹ ಈ ಜಗತ್ತಿಗೆ ಜಗದ್ಗುರು, ಈ ಜಗತ್ತಿಗೆ ರಾಜ, ಈ ಜಗತ್ತಿಗೆ ಪ್ರಧಾನಿ, ನನ್ನಟ ಶ್ರೀಮಂತನೇ ಯಾವನೂ ಇಲ್ಲ ಅನ್ನತಕ್ಕಂಥ ಏನಾದರೂ ಭಾವಗಳು ಆ ನಿದ್ದೆಯೊಳಗದಾವೇನು? ಮಾತಾಡಿ, ನನ್ನ ಜೊತೆಗೆ ಮಾತಾಡೋದು ಕಲೀರಿ. ಯಾವ ಶಾಸ್ತ್ರ ಪುರಾಣ ಓದೋದು ಬೇಕಾಗಿರಿ, ಇದು ಕೇಳಬೇಕಾದ್ರೆ. ಅಲ್ಲಿ ಏನಾರ ಅದ ಏನು? ಬೇಡ ಬಿಡ್ರಿ. ನಿನ್ನ ದೇಹವು ಸಹಿತ ಅಲ್ಲಿ ಅದ ಏನು? ತಾಯಿ ಗರ್ಭದಿಂದ ತೆಗೆದುಕೊಂಡು ಬಂದ ದೇಹ, ಪಂಚಮಹಾಭೂತಗಳಿಂದ ನಿರ್ಮಾಣಗೊಂಡಿರ್ತಕ್ಕಂಥ ಪಂಚಭೌತಿಕ ದೇಹ, ಈ ದೇಹವಾದರೂ ಕೂಡ ಅಲ್ಲಿ ಐತೇನು? ಏನದ ಅಲ್ಲಿ? ಏನು ಇಲ್ಲ. ಎಚ್ಚರ ಐತಂದ್ರೆ ಯಾಕ್ರಿ ಬೀಗರ ನಿದ್ದೆ ಹೆಂಗಾಯ್ತಂದ್ರೆ ಭಾಳ ಸುಖವಾಗಿ ಮಲಗಿದ್ದೆ. ಬೀಗರ ನಿದ್ದೆ ಹೆಂಗಾಯ್ತ್ರಿ? ಏನೂ ಇಲ್ರಿ, ಏನು ಚಿಂತಿಲ್ಲಾರ್ದನೆ ಆರಾಮಾಗಿ ಸುಖದಿಂದ ನಾನು ಮಲಗಿದ್ದೆ ಅಂತೀರಿಲ್ಲ? ನಾ ಅಂತೀನಿ, ಆ ಸುಖ ಯಾ ಅಂಗಡಿ ಹೋಗಿ ತಂದ್ರಿ? ಯಾ ಮೆಡಿಕಲ್ಗೆ ಹೋಗಿ ತಂದ್ರಿ? ಎಷ್ಟು ಕಷ್ಟಪಟ್ಟಿರಿ ಆ ಸುಖ ಪಡಿಬೇಕಾದ್ರೆ? ಎಲ್ಲಿತ್ತದು? ಮಾತಾಡಿ. ಎಲ್ಲರೂ ಹೋಗಿ ತಂದಿರ ಏನು? ಹೆಂಡತಿಯಿಂದ ಬಂದ ಸುಖ ಅಲ್ಲ, ಮಕ್ಕಳಿಂದ ಬಂದ ಸುಖ ಅಲ್ಲ, ಒಡವೆ ಆಸ್ತಿ ಅಂತಸ್ಥ ಅಧಿಕಾರಗಳಿಂದ ಬಂದಿರತಕ್ಕಂಥ ಸುಖವೆಲ್ಲ. ಆ ಎಲ್ಲ ಸುಖಗಳು ಕ್ಷಣಿಕ ಅದಾವ. ನಿನ್ನೊಳಗ ನೀನು ಇರತಕ್ಕಂಥ ಸುಖ ಮಾತ್ರ ಶಾಶ್ವತವಾಗಿರತಕ್ಕಂಥ ಸುಖ ಅದ. ಇದು ಸುಮ್ಮನೆ ಬ್ರಹ್ಮಾನಂದ ಅಂತ ಶಾಸ್ತ್ರದೊಳಗೆ ಕರ್ಕೊಂಡು ಬಂದಾರ. ನೀನು ಹೆಂಗ ಅದಿ ಅಂತ ಕೇಳಿದ್ರೆ, ನೀನು ನಿತ್ಯ ಶಾಶ್ವತ ಸುಖ ಸ್ವರೂಪ ನೀನು ಇರುವೆ.
ಇದು ಕೇವಲ ನಿದ್ರಾ ಅವಸ್ಥೆಯೊಳಗ ಸುಷುಪ್ತಿ ಅವಸ್ಥೆಯೊಳಗ ನೀ ಈ ರೂಪದೊಳಗೆ ಇದ್ದಿ ಅಂದ್ರೆ ಆ ರೂಪ ಜಾಗ್ರಕ್ಕೆ ಜಾಗ್ರಕ್ಕೆ ಬಂದಿ ಅಂದ್ರೆ ಅದೇ ಸುಖ ನೀನು ಜಾಗ್ರದೊಳಗೂ ಕೂಡ ಅನುಭವಿಸಲಿಕ್ಕೆ ಸಾಧ್ಯ ಅದ. ಏನರದ ಏನ್ರಲ್ಲಿ? ಇಲ್ಲ ಇಲ್ಲ ಇಲ್ಲ. ರೊಕ್ಕ ಕೊಡ್ತಂತೀರಿ? ಇಲ್ಲ. ಹಂಗಾದ್ರೆ ನೀ ಯಾರು ಅದಿ, ನೀ ಹೆಂಗೆ ಅದಿ ಅಂತ ಕೇಳಿದ್ರೆ ನಾ ದುಃಖಿ ಅದಿನೆಲ್ಲ, ನಾನು ಸುಖ ಸ್ವರೂಪನಿದ್ದೇನೆ. ಎಲ್ಲಿ ಹೋಗೋದು ಬೇಕಾಗಿಲ್ಲ. ಅವ್ರ ಇಷ್ಟೆಲ್ಲ ಜ್ಞಾನ ನಮಗೆ ಬರಬೇಕಾಗಿತ್ತು ಅಂದ್ರೆ ಅಲ್ಲಿ ಅವಿದ್ಯಾವೃತ್ತಿ ಅನ್ನತಕ್ಕಂಥದ್ದದ. ಅದರ ಜ್ಞಾನ ವೃತ್ತಿ ಉದಯ ಆಯಿತು ಅಂದ್ರೆ ನಾನು ನಿತ್ಯ ಶಾಶ್ವತ ಸುಖ ಸ್ವರೂಪನಿದ್ದೇನೆ. ಗುರುವೇ ನಿಮ್ಮಯ ಕರುಣದೊಳೆನ್ನ ತತ್ವದ ಇರವನರಿದು ನಿತ್ಯ ಸುಖಿಯಾದೆ. ಶ್ರೀಮನ್ ನಿಜಗುಣ ಶಿವಗಳು ಬರೀತಾರ. ಗುರುವೇ, ಹೇ ಸದ್ಗುರುನಾಥ, ನೀನು ಕರುಣಾ ಮಾಡಿದಿ, ನನ್ನ ನಿರವನ್ನು ನನಗೆ ತಿಳಿಸಿಕೊಟ್ಟು ಬಿಟ್ಟು ನಾ ಯಾರದೀನಿ ಅಂತ ನಾ ಮೊದಲ ಅಜ್ಞಾನ ಅವಸ್ಥೆಯೊಳಗ ನಾನು ಮನುಷ್ಯನಿದ್ದೇನೆ, ನಾನು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಮುಸಲ್ಮಾನ, ಆ ಧರ್ಮದವ ಈ ಧರ್ಮದವ ಇದ್ದಾನಂತ ಅಜ್ಞಾನ ಪರವಶವಾಗಿ ನಾನು ಮೊದಲನ ಅಜ್ಞಾನದಲ್ಲಿ ತಿಳ್ಕೊಂಡಿದ್ದ. ಆದ್ರೆ ನಿಜವಾಗಿ ನಾ ಯಾರು ಅದೀನಿ ಅನ್ನೋದು ನೀ ತಿಳಿಸಿಕೊಟ್ಟಿ ಪರಮಾತ್ಮ. ಇಂಥ ಪರಮ ಉಪಕಾರ ನನಗೆ ಹೆಂಗಾಗ್ಯದಂದ್ರೆ ಗುರುವೇ ನಿಮ್ಮಯ ಕರುಣದೊಳೆನ್ನ ಎನ್ನ ತತ್ವದ ಇರವನರಿದು ನಿತ್ಯ ಸುಖಿಯಾದೆ. ಹೆಂಗ್ ಬರ್ದ್ರವರು? ನಿತ್ಯ ಸುಖಿ. ಒಮ್ಮೆ ಹೋಗುವುದಲ್ಲ, ಒಮ್ಮೆ ಬರುವುದಲ್ಲ. ಸಾಕೆನಿಸದೆ ಬೇರೊಂದನ್ನು ಬೇಕೆನಿಸದೆ. ಸುಖ ಅನ್ನುವುದು ನಿಮ್ಮ ಆತ್ಮ ಸ್ವರೂಪದ ಸುಖ ಹೆಂಗದ ಅಂತ ಶ್ರೀಮನ್ ನಿಜಗುಣ ಶಿವಗಳು ಹೇಳುವುದು. ಸಾಕೆನಿಸದೆ ಸವೆಯದೆ ಬೇರೊಂದು ಬೇಕೆನಿಸದೆ. ಆ ಸುಖ ಎಷ್ಟು ಪಡೆದರೂ ಕೂಡ, ಎಷ್ಟು ಸವಿದರೂ ಕೂಡ ಸಾಕಾನಂಗಿಲ್ಲ. ಸವಿಲಾರ ಸುಖ ಮತ್ತೊಂದು ಬೇಕು ಸಹಿತ ಅನ್ನಂಗಿಲ್ಲ. ಕಡೆಯಳು ತನ್ನ ಜೋಕೆಗುಂದದೆ ನಿರುಪಮ ಶಂಭುಲಿಂಗದ ಏಕವೆನಿಪ ಸುಖವೇ. ಆ ಶಂಭುಲಿಂಗನ ಸುಖ ಸ್ವರೂಪವಾಗಿರ್ತಕ್ಕಂಥವ್ರು ನೀವು ಏನು ಮಾಡಾಕತ್ತೀವಿ ನಾವು ಅಂತ ಕೇಳಿದ್ರೆ ಪ್ರಪಂಚದ ವ್ಯಾಮೋಹದ ಬಲೆಯೊಳಗ ಬಿದ್ದು ಅನಂತ ದುಃಖ ದುಮ್ಮಾನಗಳಿಂದ ಕೂಡಿಕೊಂಡು ಅಜ್ಞಾನ ಪರವಶವಾಗಿ ಬಾಳಿ ಬದುಕುತ್ತಲಿದ್ದೇವೆ. ಸಂತರು ಹೇಳಿದ್ರು, ಯಪ್ಪ ಮಡಿವಾಳಪ್ಪ, ನಾವು ಏನು ಮಾಡಿದ್ರೆ ನಮಗೆ ಸುಖ ಸಿಗ್ತದೆ ಹೇಳು ಅಂತ ಕೇಳಿದ ಕ್ಷಣ ಹೇಳಿಕೊಂಡು ಬಂದ್ರವ್ರು ಒಂದೇ ಮಾತ್ರೆಯಲ್ಲಿ, ವಿಷಯ ಸೌಖ್ಯವು ಬೇಕಾದರ ಪುಷಿಯು ಅಳಿಯಲು ಬೇಕು. ಒಂದು ಸತ್ಯ ಅದ, ಇನ್ನೊಂದು ಅಸತ್ಯ ಅದ. ಎರಡು ಅದಾವ ನಮ್ಮ ಎದುರಿಗೆ. ಒಂದು ಸತ್ಯ ಅದ, ಇನ್ನೊಂದು ಅಸತ್ಯ ಅದ. ಹಾಗಾದ್ರೆ ಅವ್ರು ಯಾವುದು ಅಳಿ ಅಂತ ಕೇಳಿದ್ರೆ ವಿಷಯ ಸೌಖ್ಯವು ನಿನಗೆ ಬೇಕಾದರೆ ಪುಷಿಯು ಅಳಿಯಲು ಬೇಕು. ಪುಷಿ ಅಂದ್ರೆ ಏನು? ಸುಳ್ಳ ಅಂತೀರಿಲ್ಲ. ಪುಷಿ ಅಂದ್ರೆ ಏನು? ಸುಳ್ಳ. ಹಾಗಾದರೆ ಯಾವುದು ಸುಳ್ಳದ, ಯಾವುದು ಸತ್ಯ ಅದ? ನಿನ್ನೋಳಿವುದು ಸತ್ಯ ಪದ, ಅದನ್ನು ಅನುಭವದಿಂ ನೋಡೆ ಮನುಜ ನೀನಹೇ ಮುಕ್ತನು. ಸತ್ಯ ಅಂದ್ರೆ ಯಾರು ಅಂತ ಕೇಳಿದ ಕ್ಷಣ ಅಲ್ಲಿ ಇಲ್ಲಿ ಹುಡುಕಾಡಕ್ಕೆ ಹೋಗಬೇಡಿ. ಆ ಸತ್ಯ ಪದ ಅಲ್ಲಿದೆ ಇಲ್ಲಿದೆ ಅಂತ ಹುಡ್ಕಕ್ಕೆ ಹೋಗಬೇಡ್ರಿ. ಸತ್ಯ ಪದ ಎಲ್ಲಿ ಇಲ್ಲ ಅಂತ ಅನ್ಕೋಬೇಡ. ನಿನ್ನೋಳಿವುದು ನೀನೇ. ನೀನೇ ಆತ್ಮ ಸತ್ಯ ಚಿತ್ತ ಆನಂದ ನಿತ್ಯ ಪರಿಪೂರ್ಣನಾದ ಆತ್ಮ ಸ್ವರೂಪನು ನೀನು ಸತ್ಯ ಪದದಿ. ನಿನ್ನನ್ನು ಹೊರತುಪಡಿಸಿ ಇಡೀ ದೇಹಾದಿ ಪ್ರಪಂಚವೆಲ್ಲವೂ ಏನು ಅದ ಒಂದು ದಿವಸ ಅಳದು ಹೋಗ್ತದ. ದೇಹ ಹುಟ್ಟ್ಯದ ಸೈತದ. ದೇಹ ಪಂಚಭೂತಕ ದೇಹ ಹುಟ್ಟ್ಯದ ಒಂದು ದಿವಸ ಸೈತದ. ಪ್ರಪಂಚ ಒಂದು ದಿವಸ ಹುಟ್ಟ್ಯದ, ಒಂದು ದಿವಸ ಸತ್ತು ಹೋಗ್ತದ. ಅರೇ ಪುಣ್ಯಾತ್ಮರೇ, 7ನೇ ವಯಸ್ಸಿನೊಳಗ ಸಿದ್ಧಾರೂಢರು ವೀರಭದ್ರ ಸ್ವಾಮಿಗಳ ಎದುರಿಗೆ ತಮ್ಮ ಮನೆಯಾಗ ಕುಂತುಕೊಂಡು ಸುಮ್ಮನೆ ಒಂದು ಶಬ್ದವನ್ನು ಕೇಳಿದರು. ಏನಂದ್ರೆ ವೀರಭದ್ರ ಸ್ವಾಮಿಗಳು, ಇಡೀ ಜಗದಾದಿ ಪ್ರಪಂಚಕ್ಕೆಲ್ಲಕ್ಕೂ ಆಕಾಶ ಕೊಟ್ಟಿರ್ತಕ್ಕಂಥ ಅವಕಾಶ ಕೊಟ್ಟಿರ್ತಕ್ಕಂಥ ಆಕಾಶವಾದರೂ ಕೂಡ ಒಂದು ದಿವಸ ಪ್ರಳಯ ಆಗಿ ಹೋಗ್ತದ ಅಂತ ಅಂದಾಕ್ಷಣ ಸಿದ್ಧಾರೂಢ ಅಜ್ಜಂದ, ಇಡೀ ಪ್ರಪಂಚಕ್ಕೆ ಇರ್ಲಿಕ್ಕೆ ಅವಕಾಶ ಕೊಟ್ಟಿದ್ದೆ ಆಕಾಶ, ಆಕಾಶ ಹೆಂಗ ನಾಶ ಆಗ್ತದೆ ಗುರುನಾಥ ಅಂತಂದಾಕ್ಷಣ, ತಮ್ಮ ಇದ್ರ ಉತ್ತರ ಹೇಳೋ ಶಕ್ತಿ ನನ್ನಂತಕ್ಕಿಲ್ಲ, ವೇದ ಬಲ್ಲಾತ. ತದ್ವಿಜ್ಞಾನಾರ್ಥಂ ಸ ಗುರುಮೇವಾಭಿಗಚ್ಚೇತ್ ಸಮಿತ್ ಪಾಣಿ ಶ್ರೋತ್ರೀಯಂ ಬ್ರಹ್ಮನಿಷ್ಠಂ. ಶ್ರೋತ್ರೀಯ ಬ್ರಹ್ಮನಿಷ್ಠ ಸದ್ಗುರುನಾಥನ ಹತ್ತಿರ ಹೋಗಿ ಈ ಪ್ರಶ್ನೆಯನ್ನು ನೀ ಮಾಡ್ದಿ ಅಂದ್ರೆ ಹೆಂಗ ಪ್ರಳಯ ಆಗ್ತದೆ ಈ ಜಗತ್ತು ಅನ್ನೋದು ನಿನಗೆ ಗೊತ್ತಾಗ್ತದಮ್ಮ. ಅಂಥ ಜ್ಞಾನ ಹೇಳುವ ಶಕ್ತಿ ನನ್ನಂತಕ್ಕಿಲ್ಲ ಅಂತಂದಾಕ್ಷಣ, ಹಾಗಿದ್ರೆ ನಿಮ್ಮ ಕೆಲಸ ನಮ್ಮಂತೆ ಬಗೆಹರಂಗಿಲ್ಲ ಅಂತ ತತ್ತಕ್ಷಣ ಮನೆ ಬಿಟ್ಟು ಬಂದರು. ಅವ್ರು ಬಂದಾರಿಲ್ರಿ?
ತತ್ಕ್ಷಣ ಸಾಕಿನ್ನು ಭವದ ಸಂಸಾರ ಅಂತ ಬಿಟ್ಟು ಓಡಿ ಬಂದರು. ಎಷ್ಟನೇ ವಯಸ್ಸಿನಾಗ? 7ನೇ ವಯಸ್ಸಿನೊಳಗೆ. ವಯಸ್ಸು 50 ಅಲ್ರಿ, 80 ಮುಗಿಯಾಕತ್ತವ. ಮುದುಕಿ ಮುಖ ನೋಡ್ಕೊತ ಮನೆಗೆ ಕೂಡ್ತೀವಿ ನಾವು. ಕೊಡಂಗಿಲ್ಲ ಬರ್ರಿ ಪ್ರವಚನಕ್ಕೆ. ನಾವು ಬಂದ್ರೆ ಮನೆ ನಡೆಯಂಗಿಲ್ರಿ, ನಾವು ಬಂದ್ರೆ ನಮ್ಮ ಮನೆ ಪ್ರಪಂಚ ನಿಂದಿರ್ತದ್ರಿ. ನಾ ಅದೀನಿ ಅಂತ ಈ ಮನೆ ಅದ ರೀ. ನಾ ಹೋದಂದ್ರೆ ಅದೇ ನೀ ಅಲ್ಲ, ನಿನ್ನಂಥವ್ರು ಎಷ್ಟೋ ಮಂದಿ ಹೋದ್ರೋದು ಹಂಗೆ ಉಳಿತದದು. ನೀ ಏನು ಮಾಡೋದು ಗರ್ಜಿಲ್ಲ ಅಲ್ಲಿ, ನೀ ಏನು ಮಾಡೋದು ಗರ್ಜಿಲ್ಲ. ನೀ ಏನು ಮಾಡಬೇಕಾಗ್ಯದ ಅದನ್ನು ಮಾಡುವುದನ್ನು ಬಿಟ್ಟು ಮತ್ತೇನಾರು ಮಾಡಕ್ಕೆ ಹೊಂಟಿ ಅಂದ್ರೆ ಅದು ನಿನಗೆ ಅಜ್ಞಾನ ಪರವಶ ಆಗ್ತದ ಅಂತೀವಿಲ್ರಿ ನಾವು. ಬರಂಗಿಲ್ರಿ. ನಮ್ಮ ಕಡೆ ಒಂದು ಉದಾಹರಣೆ ಐತ್ರಿ, ನಿಜಗೊಂಡ್ರು ಭಾಳ ಚಂದ ಬರ್ದಾರ. ಈ ಎತ್ತಿನ ಗಾಡಿ ಕೆಳಗೆ ನಾಯಿ ಹೋಗ್ತಿರ್ತಾನೆ ನೋಡ್ರಿ. ಅಲ್ಲ ಗಾಡಿ ತಳ ಹೋಗಿ ರೈತ ಹೋಗ್ತಿರ್ತಾನೆ ಬರ್ತಿರ್ತಾನೆ. ಎಲ್ಲಿಗೆ? ಹೊಲಕ್ಕೆ ಮನೆಗೆ, ಹೊಲಕ್ಕೆ ಮನೆಗೆ. 2 ಎತ್ತುಗಳು ಮ್ಯಾಲೆ ಕುಂತು ಬಂಡಿ ಮ್ಯಾಲೆ ಕುಂತು ಹೋಗ್ತಿರ್ತಾನೆ. ಅದ್ರ ಜೊತೆಗೆ ನಾಯಿ ಹೋಗ್ತಿರ್ತದೆ. ಕುದುರೆ ಮರಾಠಿ ಮಂತೆ ನಾಯಿ ಹೋಗ್ತಿರ್ತದ. ಅದು ಡೈಲಿ ಹೋಗೋದು ಬರೋದು ಮಾಡೋದರಿಂದ ಆ ನಾಯಿಗೆ ಅಹಂಕಾರ ಬಂತಂತ. ಒಂದು ದಿವಸ ನಾ ಹೋಗ್ತೀನಿ ಅಂತೇಳಿ ಗಾಡಿ ಹೋಗಕತ್ತಾವ. ನಾ ದಿನ ಹೋಗೋದು ಬರೋದು ಡೈಲಿ ಹೋಗೋದು ಬರೋದು ಮಾಡಾಕತ್ತೀನಿ ಅಂತ ತಿಳ್ಕೊಂಡು ಈ ಗಾಡಿ ಹೋಗ್ತದ, ಈ ಎತ್ತುಗಳು ಹೋಗ್ತಾವ, ಈ ಮನುಷ್ಯ ಹೋಗ್ತಾನೆ. ನಾನೇ ಹೋಗಲಿಲ್ಲ ಅಂದ್ರೆ ಇದು ಗಾಡಿ ಇಲ್ಲೇ ನಿಂದಿರ್ತದ ಅಂತ ಅಹಂಕಾರ ಬಂತಂತ. ಅದಕ್ಕೆ ಅದು ಯಾವ ನಾಯಿ ನಮಗೆ ಗೊತ್ತಿಲ್ಲ, ಸುಮ್ಮನೆ ಹೇಳ್ಯಾರ ನಾವು ಹೇಳ್ಕೊತ ನಡೆದೀವಿ ಹಂಗೆ. ಅದು ಒಂದು ದಿವಸ ಅಚಾನಕ್ ಬೆಳಿಗ್ಗೆ ಎದ್ದ ಕ್ಷಣ ನಾಳೆಗೆ ನಾ ಹೊಲಕ್ಕೆ ಹೋಗಬಾರ್ದು, ಗಾಡಿ ತೆಳಗೆ ನಾ ಹೋಗಬಾರ್ದು ಅಂತ ಸುಮ್ಮ ಕುಂತಂತ. ಅವ ಮಾಲಕ ಎದ್ದ ಹಂಗೆ ಎತ್ತಿನ ಗಾಡಿ 2 ಎತ್ತುಗಳು ಕರೆದು ನಗ ಕೊಟ್ಟು ಮ್ಯಾಲೆ ಕುಂತು ಬಾರ್ಗಲ್ ಹೆಗಲ್ ಮಕ್ಕಳು ನಡೆದವ. ಅದು ಗಾಡಿ ಮುಂದೆ ಹೋಯ್ತು. ಅದು ಹೋದ ಕ್ಷಣ ಇದು ಅಂತ ನಾಯಿ ಅಲ್ಲ ಏನೋ ನಾ ಹೋಗ್ಲಿಲ್ಲ ಅಂದ್ರೆ ಗಾಡಿ ಹೋಗ್ತದಲ್ಲ, ಹೋಗಂಗಿಲ್ಲ. ನೀವು ಮನೆ ಬಿಟ್ಟು ಬರೋದು ಕಲೀರಿ ಮೊದಲ. ಮನಿ ತಗೊಂಡು ಬರಬೇಡ್ರಿ ಇಲ್ಲಿಗೆ. ಅದು ಮನಿ ಇಲ್ಲಿಗೆ ಬರಕ್ಕೆ ಸಾಧ್ಯ ಇಲ್ಲ. ಮನಿ ನನ್ನದು ಅನ್ನತಕ್ಕಂಥ ಭಾವವನ್ನು ಬಿಟ್ಟು ಇಲ್ಲಿಗೆ ಬರ್ರಿ. ತತ್ಕ್ಷಣ ಸದ್ಗುರುನಾಥನ ದರ್ಶನ ನಮಗಾಗ್ತದ. ಅದನ್ನು ಬಿಟ್ಟು ನಾವು ಏನಾರೇ ಮಾಡಕ್ಕೆ ಹೊಂಟೀವಿ ಅಂದ್ರೆ ಸುಮ್ಮನೆ ನಿಮ್ಗೆ ಹೇಳ್ತೀನಿ ಕೇಳ್ರಿ. ಶಿವ ಅಂದ್ರೆ ಏನ್ರಿ? ಪರಮಾತ್ಮ. ಶವ ಅಂದ್ರೆ ಏನು? ಸಾಯಂಗಿಲ್ರಿ. ನೀವು ಯಾರು ಇಲ್ಲಿ ಕೂತೀರಿ? ಧೈರ್ಯದಲ್ಲೇ ಹೇಳ್ರಿ. ಶಿವ ಅಂದ್ರೆ ಪರಮಾತ್ಮ, ಶವ ಅಂದ್ರೆ ನೀವು ನಿಮ್ಗೆ ಧೈರ್ಯ ಇಲ್ಲ ಬಿಡ್ರಿ. ಶವ ಅಂದ್ರೆ ಇದನ್ನ ಈ ಪ್ರಾಣ ಹೋಯ್ತು ಹಿಂಗೆ ತಿಳಿದು ಇದಕ್ಕೇನತ್ತ ಇದು ಏನಾಗ್ತ ಇದು ಹೆಣ ಆಗ್ತ. ಧೈರ್ಯ ಬಜ್ಜರ ಅವ್ರಿಗೆ ಹೆಣ ಆಗ್ತದ ನೋಡ್ರಿ. ನೀವು ಹೆಣ ಆಗ್ಬೇಕಾದ್ರೆ ಏನು ಪ್ರಯತ್ನ ಮಾಡೋದು ಗರ್ಜಿಲ್ಲ. ಹೆಣ ಆಗ್ಬೇಕಾದ್ರೆ, ಶವ ಆಗ್ಬೇಕಾದ್ರೆ, ಸಾಯ್ಬೇಕಾದ್ರೆ ಏನು ಪ್ರಯತ್ನ ಮಾಡೋದು ಗರ್ಜಿಲ್ಲ. ದೇಹದೊಳಗಿನ ಪ್ರಾಣ ಪಕ್ಷಿ ಹೋಯ್ತಂದ್ರೆ ಈ ದೇಹ ಏನಾಗ್ತದ? ಶವ ಆಗ್ತದೆ. ಪ್ರಯತ್ನ ಬೇಕಾಗಿಲ್ಲ. ಇದಕ್ಕೆ ಪ್ರಯತ್ನ ಬೇಕಾಗಿದೇನ್ರಿ? ಹೆಣ ಆಗಬೇಕಾದ್ರೆ ಪ್ರಯತ್ನ ಮಾಡಬೇಕಾಗಿಲ್ಲ. ಶವ ಆಗಬೇಕಾದ್ರೆ ಪ್ರಯತ್ನ ಮಾಡಬೇಕಾಗಿಲ್ಲ. ಶಿವ ಆಗಬೇಕಾಗಿತ್ತು. ಅಂದ್ರೆ ಶಿವ ಅಂದರೆ ಸುಖ ಸ್ವರೂಪ, ಶಿವ ಅಂದರೆ ಮಂಗಲ ಸ್ವರೂಪ, ಶಿವ ಅಂದರೆ ಆನಂದ ಸ್ವರೂಪ, ಶಿವ ಅಂದರೆ ಸತ್ಯ ಸ್ವರೂಪ. ಈ ಎಲ್ಲ ಸ್ವರೂಪ ನೀ ಆಗಬೇಕಾಗಿತ್ತಂದ್ರೆ ಸದ್ಗುರುನಾಥನ ಆಶೀರ್ವಾದವನ್ನು ಪಡ್ಕೊಂಡೆಂದ್ರೆ ಅದಾಗ್ತದೆ ಹೊರತಾಗಿ ಮತ್ತಾರ ಕಡೆಯಿಂದ ನಾವು ಹೋಗ್ತೀವಿ. ನಾ ಆ ಮೆಡಿಕಲ್ಗೆ ಹೋಗ್ತೀನಿ, ಇಲ್ಲಿ ಹೋಗ್ತೀನಿ, ಕಲ್ಲಿ ಹೋಗ್ತೀನಿ, ಕಿಲ್ಲಿ ಹೋಗ್ತೀನಿ, ಪಡ್ಕೊಂಡು ಬರ್ತೀನಿ ಸುಖ ಅಂದ್ರೆ ನಿಮಗಲ್ಲ, ನಿಮ್ಮ ಅಪ್ಪದೇರಿಗೂ ಆಗಂಗಿಲ್ಲ. ನೀ ಪಡ್ಕೊಂಡಿದ್ರೆ ನಿನ್ನ ಜನ್ಮ ಸಾರ್ಥಕ ಆಗ್ತದ. ಅವಿಜ್ಞಾತೆ ಜನ್ಮ ನಷ್ಟ, ವಿಜ್ಞಾತೆ ಜನ್ಮ ಸಾರ್ಥಕ. ಜ್ಞಾತುರಶ್ಯ ದುರೇಶಾತ್ಮ ಇತಿ ವೇದಾಂತ ಡಿಂಡಿಮ ಅಂತ ಹೇಳ್ಕೊಂಡು ಬಂದಾರ ಪುಣ್ಯಾತ್ಮರೇ. ನಿತ್ಯ ಸುಖ ಎಲ್ಲಿ ಅದ ಅಂತ ಕೇಳಿದ್ರೆ ಅದು ನಿನ್ನೊಳಗೆ ಅದ, ನೀನ ಹುಡುಕಾಡಬೇಕು. ಅದು ಮತ್ತೆಲ್ಲೇರು ಹೋಗೋದು ಸಿಗಂಗಿಲ್ಲ. ಎಲ್ಲ ರೋಗಗಳ ಬಲ್ಲ ಇರ್ತಕ್ಕಂಥ ಡಾಕ್ಟರ್ಗಳು ಬಹಳಷ್ಟು ಜನ ಅದಾರ. ಆದರೆ ಭವರೋಗ ವೈದ್ಯ ಒಬ್ಬದನ. ಆ ಡಾಕ್ಟರ ಇನ್ನೊಬ್ಬರು ಪ್ರಾಣವನ್ನು ಉಳಿಸ್ತಿರ್ಬೇಕು. ಕೇಳ್ಕೊರಿ ನಾ ಹೇಳೋ ಮಾತ. ಎಷ್ಟೋ ಡಾಕ್ಟರ್ಗಳು ವಿಜ್ಞಾನಿ ಯುಗದೊಳಗೆ ಬಾಳಿ ಬದುಕಾಕತ್ತಾರ. ಆ ಎಲ್ಲ ಡಾಕ್ಟರ್ಗಳು ಇನ್ನೊಬ್ಬರ ಪ್ರಾಣವನ್ನು ರೊಕ್ಕ ತೆಗೆದುಕೊಂಡು ಬದುಕಿಸಿ ಉಳಿಸ್ತಿರ್ಬೇಕು. ಆದ್ರೆ ಆ ಡಾಕ್ಟರ್ ಪ್ರಾಣದ ಸಹಿತ ಒಂದು ದಿವಸ ಹೋಗ್ತದಲ್ಲ. ಅರೇ ಪುಣ್ಯಾತ್ಮರೇ, ಸಕಲ ರೋಗಗಳ ವೈದ್ಯ ಅವ ಇದ್ದಿರ್ಬೇಕು. ಆದರೆ ಭವರೋಗ ವೈದ್ಯ, ಜನನ ಮರಣ ಅನ್ನತಕ್ಕಂಥದ್ದು ಏನು ಅದ, ಇದು ಭವಮಾಲೆ.
ಜನನ ಮರಣ ಸಂಸಾರ ರೂಪ ಅನ್ನತಕ್ಕಂಥದ್ದು ಏನೋ ರೋಗ ಅದ. ಈ ಎಲ್ಲ ರೋಗಗಳ ವೈದ್ಯ ಯಾವಾದರೂ ಇದ್ರ ಜಗತ್ತಿನೊಳಗ ತ್ರಿಕಾಲಜ್ಞಾನಿ ಮಹಾಂತ ಶಿವಯೋಗಿ ಮಡಿವಾಳೇಶ್ವರರು ಅದರ. ಅಂಥವರ ಆಶೀರ್ವಾದ ನಮಗೆ ಆಯಿತು ಅಂದ್ರೆ ಈ ದೇಹದ ಮೇಲಿನ ಮಮತೆ ಹೋಗ್ತದ, ವಾತ್ಸಲ್ಯ ಹೋಗ್ತದ, ಮಮಕಾರ ಅಳಿತದ, ನಾನಾರೆಂಬುದು ಅನ್ನತಕ್ಕಂಥ ಅಹಂಕಾರ ಮಮಕಾರಗಳ ತ್ಯಾಗ ಆಗ್ತದ. ಮೂರನ್ನ ತಿಳಿತೀವಿ, ಆರನ್ನ ಅಳಿತೀವಿ, ಆವಾಗ ನಿತ್ಯ ಸುಖದ ಪ್ರಾಪ್ತಿ ನಮಗಾಗ್ತದ. ಅದಿಲ್ಲದಿದ್ದರೆ ಆಗಕ್ಕೆ ಸಾಧ್ಯ ಇಲ್ಲ ಅಂತ ಸಮಸ್ತ ವೇದ ಉಪನಿಷತ್ತುಗಳು ಸಾರಿಕೊಂಡು ಬಂದಂಗ ನನ್ನ ಆತ್ಮೀಯ ಬಂಧುಗಳು ನಮ್ಮ ಪೂಜ್ಯರು 45 ನಿಮಿಷ ಸಮಯವನ್ನು ಕೊಟ್ಟಾರ. ಏನೋ ಇವತ್ತಿನ ದಿವಸ ನಾವೆಷ್ಟು ಜನ್ಮದಾಗ ಪುಣ್ಯ ಮಾಡಿಯೋ ಗೊತ್ತಿಲ್ಲ, ನಿಮ್ಮಂಥ ಹಿರಿಯರು ಅನುಭವಿಗಳು ನಮಗೆ ದರ್ಶನ ಕೊಟ್ಟರೆ ಅಲ್ಲ. ಎಷ್ಟು ಜನ್ಮ ಬಹುನಾಮ್ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವಸ್ಯ ಸರ್ವಮಿತಿ ಸಮಾತ್ಮಾಸು ದುರ್ಲಭ ಅಂತ ಸಂತ ನಮ್ಮಲ್ಲಿ ಭಗವದ್ಗೀತೆಯೊಳಗೆ ಕೃಷ್ಣ ಭಗವಂತ ಹೇಳಿಕೊಂಡು ಬಂದಂಗೆ ನಾವು ಸದ್ಗುರುನಾಥನ ಹತ್ತಿರ ಹೋಗಬೇಕು. ಸರ್ವಧರ್ಮಾನ್ ಪದ್ಧತಿ ಮಾಮೈಕ ಶರಣಂ ಮೃಜ, ಎಲ್ಲ ಧರ್ಮಗಳನ್ನು ತ್ಯಾಗ ಮಾಡಿ ಗುರುವೇ ನಾನು ನಿನ್ನ ಶಿಷ್ಯ ಆಗ್ತೀನಿ ಅಂತ ಗುರುಗಳಿಗೆ ಪಾದಕ್ಕೆ ನಮಸ್ಕಾರ ಮಾಡಿದ್ರಿ ಅಂದ್ರೆ ಆವಾಗ ಇದ್ದ ದುಃಖಗಳಲ್ಲಿ ನಾಶ ಆಗ್ತವೆ, ಶಾಶ್ವತ ಸುಖ ನಿಮಗೆ ಪ್ರಾಪ್ತಿಯಾಗ್ತದೆ. ಅಲ್ಲಿ ಪರ್ಯಂತರಾಗಕ್ಕೆ ಸಾಧ್ಯ ಇಲ್ಲ ಅಂತ ವೇದ ಉಪನಿಷತ್ತುಗಳು ಹೇಳ್ಕೊಂಡು ಬಂದಂಗೆ ಅಂಥ ನಿತ್ಯ ಸುಖದ ಪ್ರಾಪ್ತಿಯನ್ನು ಪಡೆದುಕೊಳ್ಳಲಿಕ್ಕೆ ನಾವು ನೀವೆಲ್ಲರೂ ಪ್ರಯತ್ನವನ್ನು ಮಾಡೋಣ. ಅಂಥ ಒಂದು ಸದ್ಬುದ್ಧಿ ಸದ್ಗುರುನಾಥ ಸಿದ್ಧಾರೂಢ ಜಗದಾದಿ ಸಂತ ಶರಣ ಮಹಂತರಿಲ್ಲರೂ ತಮಗೆಲ್ಲರಿಗೂ ಕೊಟ್ಟು ಕಾಪಾಡಲಿ ಅಂತ ತಿಳ್ಕೊಂಡು ಹೇಳಿಕೊಳ್ಳುತ್ತಾ ನನ್ನೆರಡು ವಾಕ್ಯ ರೂಪಿಸ್ಕೊಂಡು ಸದ್ಗುರು ದೇವರು ಶ್ರೀಚರಣ ಕರ್ಪಿಸಿ ವಂದನೆಗಳನ್ನು ಕೊಡ್ತಾ ಇದ್ದೇನೆ. ಹರ ಓಂ ತತ್ಸತ್.